ಸರ್, ನನಗೆ ಭಗವಂತನೇ ಶ್ರೀರಕ್ಷೆ, ಪ್ರಜೆಗಳೇ ನನ್ನ ಆಸ್ತಿ. ಸರ್, ನನಗೆ ಕೋಟಿ ಜನ ಇದ್ದಾರೆ ಸರ್. ಕೋಟಿ ದುಡ್ಡಿಲ್ಲ ನನ್ನ ಹತ್ರ. ಎಲ್ಲರೂ ಕೂಡ ನನಗೆ ಫೋನ್ ಮುಖಾಂತರ ಆಗಿರ್ಬೋದು ಹುಡ್ಕೊಂಡು ಬಂದು, ಅಣ್ಣ ನೀವು ಎಲೆಕ್ಷನ್ಗೆ ಈ ಸಲ ಖಂಡಿತ ನಿಲ್ಲೇಬೇಕು, ನಿಮ್ಮ ಜೊತೆ ನಾವಿರ್ತೀವಿ, ₹1 ಹಣ ಕೊಡಬೇಡಿ, ಪಂಚಾಯಿತಿಗಳು ನೋಡ್ಕೊತೀನಿ ಅಂತ ಕೆಲವ್ರು ಹೇಳ್ತಾರೆ, ಗ್ರಾಮಗಳು ನೋಡ್ಕೊತೀನಿ ಅಂತ ಕೆಲವ್ರು ಹೇಳ್ತಾರೆ. ₹1 ನೀವು ದುಡ್ಡು ಕೊಡಬೇಡಿ, ನೀವು ನಿಲ್ಲೇಬೇಕಂತ ಪ್ರತ್ಯೇಕವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ನೀನು ಏನು ನನ್ನ ಸುತ್ತು ಇದ್ದಾರೆ, ಇವರೆಲ್ಲರ ಆಶೀರ್ವಾದ, ಇವರೆಲ್ಲರ ಮಾರ್ಗದರ್ಶನ, ಇವರೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ. ದುಡ್ಡಿದ್ದ ರಾಜಕಾರಣ ಮಾಡಬೇಕಾಗಿದ್ದರೆ ಎಲ್ಲೋ ಒಂದು ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಹರೀಶ್ ರೆಡ್ಡಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಹೆಸರು ಮಾಡೋಕ್ಕಾಗ್ತಾ ಇರಲಿಲ್ಲ. ಎಸ್ಎಸ್ಎಲ್ಸಿ ಹಂತದಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಗೌರವವನ್ನು ಸ್ವೀಕರಿಸುತ್ತಿರುವಂತಹ ನಮ್ಮ ಪುಟಾಣಿ ಮಕ್ಕಳಿಗೆ ನಿಮ್ಮ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ. ಸರ್, ಏನು ಮೇ 1ನೇ ತಾರೀಕು ಕಾರ್ಮಿಕರ ಜಯಂತಿ ಅಂತ ನಮ್ಮ ಸರ್ಕಾರಗಳು ಘೋಷಣೆ ಮಾಡಿದೆ. ಅದರ ಅಂಗವಾಗಿ ಇವತ್ತಿನ ದಿನ ನಮ್ಮ ಸ್ನೇಹಿತರು ಆದಂಥ ಸುನೀಲ್ ಅವರು ಮತ್ತು ಮಂಜುನಾಥ್ ಅವರು ಮತ್ತು ಅವರ ತಂಡ, ಶಂಕರಪ್ಪ ಅವರ ತಂಡ ಇವತ್ತಿನ ದಿನ ನಮ್ಮ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಕಾರ್ಮಿಕರ ದಿನಾಚರಣೆ ಜಯಂತಿಯನ್ನು ಇವತ್ತಿನ ದಿನ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಕಾರ್ಮಿಕರು ಭಾಗಿಯಾಗಿದ್ದಾರೆ, ಯಾರ್ಯಾರು ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. 30 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. 30 SSLC ಮತ್ತು PUC ಕಾರ್ಮಿಕರ ಮಕ್ಕಳಿಗೆ. ವಿಶೇಷವಾಗಿ ಇವತ್ತು ಕಟ್ಟಡ ಕಟ್ಟೋವರೆಗೂ ಗೊತ್ತಾಗಲ್ಲ ಸರ್, ಒಂದೊಂದು ಇಟ್ಕೆ ಇಟ್ಟು ಅವ್ರ ಕಷ್ಟನ ಅಲ್ಲಿ ಅವ್ರ ಸೆಕೆನ ಅವ್ರು ಸುರಿಸಿದಾಗ ನೆಮ್ಮದಿಯಾಗಿ ಹೋಗಿ ಫ್ಯಾನ್ ಹಾಕ್ಕೊಂಡು ನಾವು ಒಳಗಡೆ ಮಲ್ಕೊತೀವಿ. ಆ ಕಷ್ಟ ಕಾರ್ಮಿಕರಿಗೆ ಗೊತ್ತಿರ್ತವೆ. ಹಾಗಾಗಿ ಕಾರ್ಮಿಕರು ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾವತ್ತೂ ಹಣದಾಸೆಗೆ ಯಾರು ಒಳಗಾಗಬಾರ್ದು, ಅವರ ವೈಯಕ್ತಿಕ ಜೀವನವನ್ನು ಅವ್ರು ಬೆಳೆಸ್ಕೊಳ್ಬೇಕು, ಸಮಾಜದಲ್ಲಿ ಉನ್ನತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಂತ ನಾನು ಕೋರ್ತಾ ಇದ್ದೀನಿ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನೀನೇನು ಮಾಡುವೆ ಅಂತ. ಬಡವನು ಏನು ಬೇಕಾದರೂ ಸಾಧನೆ ಮಾಡೋ ಶಕ್ತಿ ಬಡವನಿಗೆ ಇದೆ ಸರ್. ಯಾಕಂದರೆ ಅವನಿಗೆ ಎದೆಯಲ್ಲಿ ಕಿಚ್ಚಿರ್ತದೆ. ಅವನಿಗೊಂದು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಒಂದು ಕಿಚ್ಚಿದ್ದಾಗ ಅವನು ಆಚೆ ಬಂದು ಅವನ ಸಾಧನೆಯನ್ನು ಸಮಾಜಕ್ಕೆ ತೋರಿಸ್ತಾನೆ. ಅದೇ ನಾನು ಇವತ್ತಿನ ದಿನ ಭಗವಂತನ ಶ್ರೀರಕ್ಷೆ, ನಮ್ಮ ಪ್ರಜೆಗಳ, ನಮ್ಮ ಜನಗಳ ಶ್ರೀರಕ್ಷೆಯನ್ನು ಹಮ್ಮಿಕೊಂಡಿದ್ದೀನಿ. ಅಧಿಕಾರ ಏನು ಸರ್, ಈಗ ಎಲ್ರಿಗೂ ಬರ್ತದೆ ಅಧಿಕಾರ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೆಷ್ಟೋ ಜನ ಆಳಿದ್ದಾರೆ ಚಿಕ್ಕಬಳ್ಳಾಪುರನ. ಅದೇ ರೀತಿ ಭಗವಂತನ ಆಶೀರ್ವಾದ, ನಮ್ಮ ಈ ಎಲ್ಲರ ಆಶೀರ್ವಾದ ನನಗೂ ಅಧಿಕಾರ ಬರ್ತದೆ ಅಂತ ಖಂಡಿತ ನಾನು ಅಂದ್ಕೊಂಡಿದ್ದೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ದುಡ್ಡು ಇದ್ದರೆ ಮಾತ್ರ ರಾಜಕಾರಣ ನಡೆಸೋಕ್ಕಾಗುತ್ತೆ, ಕೋಟಿಗಳು ಇರಬೇಕು ಅನ್ನೋ ಪರಿಸ್ಥಿತಿ ಜನರಲ್ಲಿ ಬಂದಿದೆ. ಹರೀಶ್ ರೆಡ್ಡಿ ಅವರು ಕೂಡ ರಾಜಕಾರಣ ಮಾಡ್ತಿದ್ದಾರೆ, ಏನು ನಿಮ್ಮ ಧೈರ್ಯ ಅಂತ? ಸರ್, ನನಗೆ ಕೋಟಿ ಜನ ಇದ್ದಾರೆ ಸರ್. ಕೋಟಿ ದುಡ್ಡಿಲ್ಲ ನನ್ನ ಹತ್ರ. ನೋಡಿ, ಇವತ್ತು ನೀನು ಏನು ನನ್ನ ಸುತ್ತು ಇದ್ದಾರೆ, ಇವರೆಲ್ಲರ ಆಶೀರ್ವಾದ, ಇವರೆಲ್ಲರ ಮಾರ್ಗದರ್ಶನ, ಇವರೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ. ದುಡ್ಡಿದ್ದ ರಾಜಕಾರಣ ಮಾಡಬೇಕಾಗಿದ್ದರೆ ಎಲ್ಲೋ ಒಂದು ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಹರೀಶ್ ರೆಡ್ಡಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಹೆಸರು ಮಾಡೋಕ್ಕಾಗ್ತಾ ಇರಲಿಲ್ಲ. ಏನು ಇವತ್ತಿನ ದಿನ ನನ್ನ ಹಿಂದೆ ಯಾರೂ ಕೂಡ ಸರ್ ಒಂದು ನಯಾ ಪೈಸೆ ಆಕ್ಷೇಪ ಪಡಲ್ಲ ನನ್ನ ಜೊತೆ. ಇವ್ರು ಬಂದಾಗ ನನ್ನ ಹತ್ರ ಕೇಳಿದ್ರು, ಸರ್ ನಾನು ಏನು ಮಾಡಬೇಕು ನಿಮ್ಮ ಸಂಘಕ್ಕೆ ಅಂದರೆ, ನೀವೇನು ಬೇಡ ಸರ್, ಮುಖ್ಯ ಅತಿಥಿಗಳಾಗಿ ತಾವು ಬರಲೇಬೇಕು, ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳು ನಾವೆಲ್ಲ ನೋಡಿದ್ದೀವಿ, ನಿಮ್ಮನ್ನೇ ಕರೀತಾ ಇದ್ದೀವಿ ಸರ್, ನಾವು ಯಾವ ಅಧಿಕಾರಿಗಳನ್ನ ಯಾವ ರಾಜಕಾರಣಿಗಳು ಕರೀತಾ ಇದ್ದ, ಏನು ಈ ಕಾರ್ಮಿಕರ ಸಂಘಕ್ಕೆ ಒಳಪಟ್ಟಿದ್ದಾರೆ ಆ ಅಧಿಕಾರಿಗಳನ್ನ ಮಾತ್ರ ಕರೀತಾ ಇದ್ದೀವಿ, ತಾವು ದಯವಿಟ್ಟು ಬರಬೇಕಂತ ನನ್ನ ಮನವಿ ಮಾಡಿದಾಗ ನಾನು ಆವಾಗಲೇ ಹೇಳಿದೆ, ಯಾರಾದರೂ ಬೇರೆ ನಾವು ಇನ್ನೇನು ಕೊಡೋಕ್ಕಾಗ್ತದೆ ಅಂದಾಗ, ಸರ್ ಮಕ್ಕಳು ಬರ್ತಾರೆ ಅಲ್ಲಿ SSLC PUC ವಿದ್ಯಾಭ್ಯಾಸ ಮಾಡಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳು ಬರ್ತಾರೆ, ಅವ್ರಿಗೇನಾದರೂ ತಾವು ಸಹಾಯಧನ ಏನಾದರೂ ಒಂಥರ ಗಿಫ್ಟ್ ಮೂಲಕ ಕೊಡ್ಬೋದಂತ. ಇವತ್ತಿನ ದಿನ ಎಲ್ಲಕ್ಕೂ ಮೂಲ ಹಣನೇ ಆಗಿರೋದ್ರಿಂದ ನನ್ನ ಕೈಯಲ್ಲಾದ ಮಾತ್ರ ನನ್ನ ಹತ್ರ ಎಷ್ಟಿರ್ತದೆ ಅಷ್ಟು ಹಣವನ್ನು ಆ ಪುಟಾಣಿ ಮಕ್ಕಳಿಗೆ ಕೊಟ್ಟಿದ್ದೀನಿ. ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳೀಲಿ, ನಮ್ಮ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಅವರ ಕೀರ್ತಿ ಘನತೆ ಹೆಚ್ಚಿಸಲಿ ಅಂತ ನಾನು ಇವತ್ತಿನ ದಿನ ಕೇಳ್ತೀನಿ. ದುಡ್ಡಿಲ್ಲದೆ ರಾಜಕಾರಣ ಮಾಡ್ಬೋದು ಅಂತ ಹರೀಶ್ ರೆಡ್ಡಿ ಅವರು ತೋರಿಸ್ಕೊಟ್ಟಿದ್ದಾರೆ. 100% ಸರ್. ಈಗ ನನ್ನ ಹತ್ರ ಏನು ಕೋಟಿ ಹಣ ಇಲ್ಲ. ನಾನು ಒಬ್ಬ ಬಡ ಮಧ್ಯಮ ವ್ಯಕ್ತಿಯ ರೈತನ ಮಗ. ವಿಶೇಷವಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೇರೆ ಯಾರೋ ಹೆಂಗೋ ಗೊತ್ತಿಲ್ಲ ಸರ್, ನಾನು ಮಾತ್ರ ಬೆಳಿಗ್ಗೆ ಎದ್ದಾಗಲಿಂದ
ರಾತ್ರಿ ಮಲಗೋವರೆಗೂ ಜನರ ಮಧ್ಯೆ ಇರ್ತೀನಿ, ಜನರಿಗೋಸ್ಕರ ಇರ್ತೀನಿ, ಜನರಿಗಾಗೇ ದುಡಿತೀನಿ. ಪ್ರತಿ ಹಳ್ಳಿಲಿ ಈಗ ನನಗೆ ಸುಮಾರು ಜನ ನನ್ನ ಹಿರಿಯರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಕೂಡ ನನಗೆ ಫೋನ್ ಮುಖಾಂತರ ಆಗಿರ್ಬೋದು ಹುಡ್ಕೊಂಡು ಬಂದು, ಅಣ್ಣ ನೀವು ಎಲೆಕ್ಷನ್ಗೆ ಈ ಸಲ ಖಂಡಿತ ನಿಲ್ಲೇಬೇಕು, ನಿಮ್ಮ ಜೊತೆ ನಾವಿರ್ತೀವಿ, ₹1 ಹಣ ಕೊಡಬೇಡಿ, ಪಂಚಾಯಿತಿಗಳು ನೋಡ್ಕೊತೀನಿ ಅಂತ ಕೆಲವ್ರು ಹೇಳ್ತಾರೆ, ಗ್ರಾಮಗಳು ನೋಡ್ಕೊತೀನಿ ಅಂತ ಕೆಲವ್ರು ಹೇಳ್ತಾರೆ, ₹1 ನೀವು ದುಡ್ಡು ಕೊಡಬೇಡಿ, ನೀವು ನಿಲ್ಲೇಬೇಕಂತ ಪ್ರತ್ಯೇಕವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಶೆ ಇದ್ದಂತೆ ನಾನು ಖಂಡಿತವಾಗ್ಲೂ ಚುನಾವಣೆ ಸ್ಪರ್ಧೆಯಲ್ಲಿ ಇರ್ತೀನಿ. ಹಣ ನನಗೆ ಬೇಡ, ಜನರ ಗುಣ ಸಾಕು, ಜನರ ಆಶೀರ್ವಾದ ಸಾಕು ನನಗೆ. ಎಸ್ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.